ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಒಂದು ಪಾರ್ಸಲ್ ಬಂದಿತ್ತು, ಅದು ನನ್ನ ಮಕ್ಕಳದ್ದು ಪ್ರಾಡಕ್ಟ್ ಆಗಿತ್ತು. ಸೋಪು ಶಾಂಪು ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು. ನಾನೊಂದು 5 ಮಂತ್ಸ್ ಬ್ಯಾಕೇನೋ ನಾನು ಆರ್ಡರ್ ಮಾಡಿದ್ದು. ನನಗೆ ಒಂದೇ ಸಲ ನಾನು ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ನನಗೆ ಆರಾಮಾಗಿ ಬರುತ್ತೆ, 3 to 4 ಮಂತ್ಸ್ ಆರಾಮಾಗಿ ಬರುತ್ತೆ. ಈ ಸಲನೂ ಜಾಸ್ತಿ ತಿಂಗಳೇ ಬಂತು. ಫೈನಲಿ ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗಿತ್ತು, ಏನೂ ಕೂಡ ಇರಲಿಲ್ಲ. ಕೊನೆಗೆ ಆರ್ಡರ್ ಮಾಡಿದೆ ಎಲ್ಲ ಒಂದೇ ಸಲ. ಇನ್ನು ಇವಾಗ ಆರ್ಡರ್ ಮಾಡಿದರೆ ನನಗೆ ಆಲ್ಮೋಸ್ಟ್ 3 to 4 ಮಂತ್ಸ್ ಆರಾಮಾಗಿ ಬರುತ್ತೆ. ಅದು ಇಬ್ರಿಗೂ ಸೇರಿನೇ, ಇಬ್ರಿಗೂ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡೋದು. ನನ್ನ ಮಗಳಿಗೊಂದು ನನ್ನ ಮಗನಿಗಂತೂ ಅಂತ ಏನೂ ಇಲ್ಲ, ಇಬ್ಬರಿಗೂ ಕರೆಕ್ಟಾಗಿ ಸೂಟ್ ಆಗಿದೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ, ಸೇಫ್ ಆಗಿದೆ ಅವ್ರ ಸ್ಕಿನ್ಗೂ. ಹಾಗಾಗಿ ನಾನು ಮಮಾರ್ಥ ಯೂಸ್ ಮಾಡ್ತಾರಂಥದ್ದು. ಇದರಲ್ಲಿ ನಾನು ಈ ಸರಿ ಜಾಸ್ತಿ ಪ್ರಾಡಕ್ಟ್ಸೇ ತರಿಸಿದ್ದೆ, ಸ್ವಲ್ಪ ಎಕ್ಸ್ಟ್ರಾ. ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರಲಿಲ್ಲ ಇಷ್ಟು ದಿನದಿಂದ. ಇವಾಗ ಸಮ್ಮರ್ ಆಗೋದ್ರಿಂದ ಸ್ವಲ್ಪ ಸನ್ಸ್ಕ್ರೀನ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಸನ್ಸ್ಕ್ರೀನ್ನ ನಾನು ಆರ್ಡರ್ ಮಾಡಿದ್ದೀನಿ. ಅದನ್ನು ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ಫೇಸ್ ಕ್ರೀಮು, ಟೂತ್ ಪೇಸ್ಟು ಮತ್ತು ಪೌಡರ್ ಎಲ್ಲ ಫಸ್ಟ್ ಟೈಮ್ ನಾನು ಹುಟ್ಟಿದಾಗಿಂದ ನನ್ನ ಮಕ್ಳಿಗೆ ಪೌಡರೇ ನಾನು ಯೂಸ್ ಮಾಡ್ತಿರಲಿಲ್ಲ. ಬೊಟ್ಟಿಡೋಕ್ಕೆ ಮಾತ್ರ ಸ್ವಲ್ಪ ನಮ್ಮಮ್ಮ ಯೂಸ್ ಮಾಡ್ತಾಯಿದ್ರು, ಅಷ್ಟು ಬಿಟ್ಟರೆ ಪೌಡರೇ ಯೂಸ್ ಮಾಡ್ತಿರಲಿಲ್ಲ. ಬಟ್ ಈ ಸಲ ಪೌಡರ್ ಯಾಕೆ ತರಿಸಿದ್ದೀನಿ ಅಂತಂದರೆ ಅದು ಬೇಕಿತ್ತು. ಹಾಗಾಗಿ ಈ ಸಲ ಅದು ತುಂಬ ರೇರಾಗಿ ಯೂಸ್ ಮಾಡೋದು, ರೆಗ್ಯುಲರ್ ಆಗಂತೂ ನಾನು ಯೂಸ್ ಮಾಡಲ್ಲ. ಯಾಕೆಂದರೆ ನಾನು ರೆಕಮೆಂಡ್ ಮಾಡಲ್ಲ ನಾನು ಪೌಡರ್ ಯೂಸ್ ಮಾಡೋದು ಮಕ್ಕಳಿಗೆ. ಹಾಗೆ ಅದನ್ನು ಕೂಡ ಎಲ್ಲ ನೋಡ್ತಿದ್ರು ಮಕ್ಕಳಿಬ್ಬರು ಕೂಡ, ಖುಷಿಯಾಗಿಬಿಟ್ರು ಫುಲ್ ಪ್ರಾಡಕ್ಟ್ಸ್ ಎಲ್ಲ ನೋಡಿಬಿಟ್ಟು. ನಾನು ಶಾಂಪು ಎಲ್ಲ ತರಿಸಿದ್ನಲ್ವ, ಸೋಪೆಲ್ಲ ಒಟ್ಟಿಗೆ ಚೆನ್ನಾಗಿದೆ ಮಮ್ಮಿ ಅಂತ ಅಂದ್ಬಿಟ್ಟು ನೋಡ್ತಾ ಅವರು ಕೂಡ ಹಾಡ್ತಾ ಕೂತಿದ್ರು ಅದ್ರ ಜೊತೆನೇ. ಅದಾದ ನಂತರ ಸ್ವಲ್ಪ ಮಷಿನ್ಗೆ ಬಟ್ಟೆ ಹಾಕೋದಿತ್ತು, ಅದನ್ನು ಕೂಡ ಹಾಕಿದೆ. ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಗುತ್ತೆ, ಆಮೇಲೆ ಒಣಗಾಕ್ಬೋದು ಅಂತ ಅಂದ್ಬಿಟ್ಟು. ಹಸ್ಬೆಂಡು ಚಿಕನ್ ತೊಗೊಂಡು ಬಂದು ಕೊಡ್ತೀನಿ, ನಾನ್ ವೆಜ್ ಪ್ರಿಪೇರ್ ಮಾಡು ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಪುದೀನ ಕೊತ್ತಂಬರಿ ಎಲ್ಲ ಖಾಲಿಯಾಗಿತ್ತು, ಅದು ಕೂಡ ತಂದು ಕೊಟ್ಟಿದ್ರು. ಎಲ್ಲ ಬಿಡಿಸ್ತಾ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬಿಡಿಸ್ಕೊಂಡಿದ್ದು. ನಾನ್ ವೆಜ್ ಅಂತಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಅಲ್ವಾ. ಹಾಗಾಗಿ ನಾನು ಏನೇನು ಮಾಡ್ತೀನಿ ಇವತ್ತು ಅದೆಲ್ಲದಕ್ಕೂ ಕೂಡ ಒಂದೇ ಸಲ ಎಲ್ಲ ಬಿಡಿಸಿ ಇಟ್ಕೊಂಬಿಡೋಣ, ಆಮೇಲೆ ಎಲ್ಲ ಬೇಗ ಮಾಡ್ಕೊಂಬಿಡ್ಬೋದಲ್ಲ. ಆ್ಯಕ್ಚುಲಿ ನಾವು ಕುಕ್ಕಿಂಗ್ ಅನ್ನೋದು ಬೇಗನೆ ಆಗುತ್ತೆ, ಬಟ್ ಪ್ರಿಪ್ರೇಷನ್ ಇದೆ ಅಲ್ವಾ, ಅದೇ ನಮಗೆ ತುಂಬಾ ಟೈಮ್ ಹಿಡಿಯೋದು. ನಿಂತ್ಕೊಳ್ತಾ ಎಲ್ಲ ಮಾಡ್ಕೊಂಡಿದ್ರೆ ಒಂದು 2-3 ಅವರ್ ಕಿಚನಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಕುತ್ಕೊಂಡ್ಬಿಟ್ಟು ಎಲ್ಲ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕೊಂಡ್ಬಿಟ್ಟು ಎಲ್ಲ ಬಿಡಿಸಿಟ್ಕೊಂಡು ಒಂದೇ ಸಲ ಎಲ್ಲ ರುಬ್ಬಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು, ಏನೇನೆಲ್ಲ ಬೇಕು ಎಷ್ಟೆಲ್ಲ ಬೇಕು ಅಂತ ಅಂದ್ಬಿಟ್ಟು ಬಿಡಿಸಿಟ್ಕೊಂಡ್ಬಿಟ್ಟು ಇವಾಗ ಪ್ರಿಪೇರ್ ಮಾಡ್ಕೊತಾಯಿನಿ. ಮೊದಲೇದಾಗಿ ಸಾಂಬಾರು ಪ್ರಿಪೇರ್ ಮಾಡ್ಕೊತಾಯಿನಿ. ಆ್ಯಕ್ಚುಲಿ ಅವರು ಸಾಂಬಾರು ಒಂದೇ ಹೇಳಿದ್ದು ನನಗೆ, ಸಾಂಬಾರು ಪ್ರಿಪೇರ್ ಮಾಡು ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗ ಬಿರಿಯಾನಿ ಕೇಳ್ದ, ಅವ್ನಿಗೊಂದು ಬಿರಿಯಾನಿ ಮಾಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು. ಅದಾದ ನಂತರ ನನಗೆ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿದೆ ಪೆಪ್ಪರ್ ಚಿಕನ್ ಮಾಡೇ ಇಲ್ಲ, ಎಷ್ಟು ತಿಂಗಳಾಗ್ಬಿಟ್ಟಿದೆಯೋ. ಈ ನಡುವೆ ಅಂತೂ ನಾನ್ ವೆಜ್ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ ಮನೇಲಿ. ಯಾರಾದರೂ ಗೆಸ್ಟ್ ಬಂದರೆ, ನಮ್ಮ ಅತ್ತೆ ಮಾವ ಬಂದರೆ ಮಾತ್ರನೇ ಮಾಡೋದು. ಅವಾಗ ಬಂದಾಗೆಲ್ಲ ಏನು ಮಾಡ್ತೀನಿ, ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡೋದಾಗ್ಬಿಟ್ಟಿತ್ತು. ನನಗೆ ನನಗೆ ಮಾಡ್ಕೊಳಕ್ಕೆ ಟೈಮೇ ಸಿಕ್ಕಿಲ್ಲ. ಇವತ್ತಾದರೂ ಮಾಡ್ಕೋಣ ಅಂತ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ ಮಾಡ್ಕೋಣ ಅಂತ 3 ರೆಸಿಪೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮಾಡ್ಕೊತ ಇದ್ದೀನಿ. ಫಸ್ಟ್ ಸಾಂಬಾರು ಮಾಡಿ ಮುಗಿಸ್ಬೇಡ ಅಂತ ಅಂದ್ಬಿಟ್ಟು, ಅವ್ರಿಗೇನು ಬೇಕಲ್ವ ಮತ್ತೆ ಊಟಕ್ಕೆ ಬಂದುಬಿಡ್ತಾರೆ ಬೇಗ ಅಂತ ಅಂದ್ಬಿಟ್ಟು ಸಾಂಬಾರು, ಮುದ್ದೆ, ಅನ್ನ ಇಷ್ಟು ಮಾಡಿ ಮುಗಿಸೋಣ, ನಂತರ ಮಾಡ್ಕೋಣ ಅಂತ ಚಿಕನೆಲ್ಲ ಆರಿಸಿಟ್ಕೊತಾ ಇದ್ದೀನಿ. ನಾನು ಬಿರಿಯಾನಿಗೆ ಒಂಥರ ಚಿಕನ್ನು ಮತ್ತು ಪೆಪ್ಪರ್ ಚಿಕನ್ ಮಾಡೋಕ್ಕೆ ಯಾವ ಥರ ಪೀಸಸ್ ಬೇಕು, ಬಿರಿಯಾನಿಗೆ ಯಾವ ಥರ ಪೀಸಸ್ ಬೇಕು ಎಲ್ಲ ಸಪ್ರೇಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡೆ. ಇವಾಗ ಸಾಂಬಾರಿಗೆ ಜಾಸ್ತಿ ಸಾಂಬಾರೇ ಮಾಡಿದ್ದು, ನೈಟ್ಗೂ ಬೇಕಲ್ವ. ಹಾಗಾಗಿ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಿಕನ್ನು. ಸಾಂಬಾರು ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ರೆಸಿಪಿ ಎಲ್ಲ ಇದೆಲ್ಲ ತುಂಬ ಸಲ ತೋರಿಸಿದ್ದೀನಿ. ಈ ವಿಡಿಯೋಲ್ಲೂ ಕೂಡ ನೀವು ನೋಡ್ಬೋದು ಏನೆಲ್ಲ ಐಟಮ್ಸ್ ಹಾಕಿದ್ದೀನಿ ಅಂತ ನಿಮಗೆ ಕಾಣಿಸುತ್ತೆ, ನಾನು ಹೇಳದೆ ಹೋದ್ರೂ ಕೂಡ. ಸಾಂಬಾರು ರೆಡಿ ಮಾಡ್ಕೊಂಡು ಅದಾದ ನೆಕ್ಸ್ಟ್ ನಂತರ ಪೆಪ್ಪರ್ ಚಿಕನ್ ಮಾಡ್ಕೊಳೋದಕ್ಕೆ ಇಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಲೈಟಾಗಿ. ಇಲ್ಲಿ ನಾನು 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಹುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಕ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಮರ್ತೋಗಿದ್ದೀನಿ ಹಾಕೋದು ನಾನು ಅಷ್ಟೇ, ಏನೇನಿಲ್ಲ ಹಾಕೋಬೇಕಾಗಿತ್ತು. ಬಟ್ ಆಮೇಲೆ ಗೊತ್ತಾಯಿತು ನನಗೆ, ಅಯ್ಯೋ ಹಾಕ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಇಷ್ಟನ್ನು ಹುರ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಫ್ರೈ ಮಾಡ್ಕೊಂಬಿಟ್ಟು ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ, ಉಪ್ಪನ್ನ ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸಾಫ್ಟಾಗಿ ಬೇಯೋವರೆಗೂ ಕೂಡ ಈ ಚಿಕನ್ನ ಬೇಯೋದಕ್ಕೆ ಇಡಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಳ ಇಟ್ಬಿಡುತ್ತೆ. ಸ್ವಲ್ಪ ಆವಾಗ ಸ್ವಲ್ಪ ನೀರನ್ನ ಹಾಕ್ಕೊತ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಸಾಂಬಾರು ರೆಡಿಯಾಗಿತ್ತಲ್ಲ, ಮುದ್ದೆನೂ ಕೂಡ ಮಾಡಿ ಇಟ್ಬಿಟ್ಟೆ ಹಾಟ್ ಬಾಕ್ಸ್ಗೆ ಹಾಕಿ. ಅವರು ಬರೋಷ್ಟರಲ್ಲೆಲ್ಲ ರೆಡಿ ಮಾಡಿಡೋಣ ಅಂತ ಅಂದ್ಬಿಟ್ಟು. ಮತ್ತು ಅನ್ನನೂ ಕೂಡ ಆಗಿತ್ತು. ಫೈನಲ್ ನೋಡಿ ಸಾಂಬಾರು ಬೇಗನೆ ಆಗಿತ್ತಲ್ವ, ಈ ರೀತಿಯಾಗಿ ಸಾಂಬಾರು ಬಂದಿದೆ. ಈ ಟೈಮ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ, ಹುರ್ಕೊಂಡು ಮಸಾಲೆ ಎಲ್ಲ ಮಾಡೋದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಚೆನ್ನಾಗಿ ಬೇಯ್ತಿದೆ, ನೀರೆಲ್ಲ ಬಿಟ್ಕೊಂಡಿದೆ. ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಚಿಕನ್ನು ಚೆನ್ನಾಗಿ ಬೇಯಬೇಕಲ್ವಾ. ಹಾಗಾಗಿ ಮತ್ತು ಇಲ್ಲಿ ನಾನು ಏನು ಪೌಡರ್ ಮಾಡ್ಕೊಂಡಿದ್ನಲ್ವ, ಇದು ಚಿಕನ್ ಎಲ್ಲ ಬೆಂದ ಮೇಲೆ ಲಾಸ್ಟಿಗೆ ಇನ್ನೇನು
ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮ್ಗೆ ನೀವು ಪೌಡರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಹುರಿದಿರೋಂಥ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಚೂರು ಖಾರ ಬೇಕು ಅನಿಸ್ತು ನನಗೆ, ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕಿದ್ನಲ್ವ, ಹಾಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ, ಸಿಂಪಲ್ಲು ಮತ್ತು ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ. ಟ್ರೈ ಮಾಡಿ ಒಂದ್ಸಲ ಅಂತೂ ಸೂಪರ್ ಇರುತ್ತೆ. ಚಿಕನ್ ಫ್ರೈ ತಿನ್ನೋದೇ ಮರ್ತೋಗ್ಬಿಟ್ಟು, ಚಿಕನ್ ಫ್ರೈ ಅಂತೂ ನನಗೆ ಇಷ್ಟನೇ ಆಗಲ್ಲ. ಮೊದಲೆಲ್ಲ ತಿಂತಾ ಇದ್ದೆ, ಇವಾಗ ಈ ಟೇಸ್ಟ್ ಇಟ್ಕೊಂಡು ನನಗೆ ಅದು ಮನಸ್ಸೇ ಬಲ್ಲ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂತ. ಪೆಪ್ಪರ್ ಚಿಕನೇ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು ನನ್ನ ಮಗನಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅವನು ಬಿರಿಯಾನಿ ಬೇಕು ಅಂತ ಕೇಳಿದ್ದ, ಹಾಗಾಗಿ ಸಿಂಪಲ್ಲಾಗಿ ಬೇಗ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು ಹಾಕ್ಬಿಟ್ಟು ರುಬ್ಕೊಂಡಿರೋಂಥದ್ದು ಅಷ್ಟೇ. ಅವ್ನು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಚಿಕನ್ ಆ್ಯಡ್ ಮಾಡಿಬಿಟ್ಟು ಮಸಾಲೆ ಆ್ಯಡ್ ಮಾಡಿಕೊಂಡು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಅಷ್ಟೇ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಯಾಕೆಂದರೆ ಸಾಂಬಾರೆಲ್ಲ ಮಾಡಿದ್ನಲ್ವ, ಹಾಗಾಗಿ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಚಿಕನ್ ಆ್ಯಡ್ ಮಾಡಿಕೊಂಡು ಫೈನಲಿ ಎಲ್ಲ ರೆಸಿಪೀಸು ಕೂಡ ಮಾಡಿ ಆಯಿತು. ನಾನೊಂದು 2 hours ಟೈಮ್ ತೊಗೊಂಡೆ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ, ಪ್ರಿಪ್ರೇಷನು ಮತ್ತು ಮಾಡೋ ಅಷ್ಟರಲ್ಲಿ ಆಗೇ ಆಗುತ್ತಲ್ವ. ಹಾಗಾಗಿ ಫೈನಲಿ ನೋಡಿ ಏನೆಲ್ಲ ಮಾಡಿದ್ದೀನಿ ಅಂತಂದರೆ, ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಬಿರಿಯಾನಿ, ಚಿಕನ್ ಸಾಂಬಾರು, ಪೆಪ್ಪರ್ ಚಿಕನು ಮತ್ತು ಕುಕುಂಬರ್ ಆನಿಯನ್ ಸಲಾಡು ಮತ್ತು ಮುದ್ದೆ, ಇಷ್ಟು ಅವ್ರು ಬರೋ ಅಷ್ಟರಲ್ಲಿ ಮಾಡಿ ಮುಗಿಸ್ದೆ. ನಾನು ಇನ್ನೇನು ಕಂಪ್ಲೀಟ್ ಮಾಡಿದೆ ಅಷ್ಟರಲ್ಲಿ ಅವರು ಕೂಡ ಊಟಕ್ಕೆ ಬಂದರು. ನಮ್ಮ ಹಸ್ಬೆಂಡು ಮತ್ತು ಅವ್ರ ಮಾವನು ಕೂಡ ಬಂದಿದ್ದರು. ಒಟ್ಟಿಗೆ ಕೂತ್ಕೊಂಡೆಲ್ಲ ಊಟ ಮಾಡ್ತಾ ಇದ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.